ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕುಲದೇವತೆ ಅಂದರೆ ಕಲ್ಲು ಅಥವಾ ಲೋಹದ ವಿಗ್ರಹ ಮಾತ್ರ ಅಲ್ಲ, ಅವರು ನಮ್ಮ ವಂಶ ಪಾರಂಪರ್ಯದ ಆತ್ಮಶಕ್ತಿ, ಪೂರ್ವಜರ ಆಶೀರ್ವಾದದ ಪ್ರತೀಕ ಮತ್ತು ಜೀವನದ ಅದೃಶ್ಯ ರಕ್ಷಾ ಕವಚ. ಎಷ್ಟೋ ಪೀಳಿಗೆಗಳ ಕಾಲ ನಮ್ಮ ಕುಟುಂಬವನ್ನು ಕಾಪಾಡುತ್ತಾ ಬಂದ ದೈವಿಕ ಶಕ್ತಿಯೇ ಕುಲದೇವತೆ. ಅವರ ಕೃಪೆ ಇದ್ದ ಮನೆಗೆ ಶಾಂತಿ ತಾನಾಗಿಯೇ ಬರುತ್ತೆ, ಆರೋಗ್ಯ ಸುಧಾರಿಸುತ್ತೆ, ಧನ ಸಂಪತ್ತು ವೃದ್ಧಿಯಾಗುತ್ತೆ ಮತ್ತು ಮಕ್ಕಳ ಭವಿಷ್ಯ ಬೆಳಗುತ್ತೆ. ಆದರೆ ಕಾಲಕ್ರಮೇಣ ನಾವು ನಮ್ಮ ಮೂಲ ಸಂಪ್ರದಾಯಗಳನ್ನು ಮರೆತಾಗ ಆ ದೈವಿಕ ಕವಚ ನಿಧಾನವಾಗಿ ಕ್ಷೀಣಿಸುತ್ತಾ ಹೋಗುತ್ತೆ. ಹಾಗಾದರೆ ಕುಲದೇವತೆ ನಮ್ಮ ಮೇಲೆ ಅಸಮಾಧಾನಗೊಂಡಿದ್ದಾರೆ ಅಂತ ನಾವು ತಿಳಿದುಕೊಳ್ಳುವ ಸೂಚನೆಗಳು ಯಾವ್ಯಾವು? ಇವೆಲ್ಲ ಕೂಡ ನಾವು ಈ ವಿಡಿಯೋದಲ್ಲಿ ತಿಳಿಯೋಣ. ಅದಕ್ಕೋಸ್ಕರ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನಿಮ್ಮ ಮನೆ ಕುಲದೇವರು ಯಾರು ಅಂತ ಕಮೆಂಟ್ ಮಾಡಿ. ಇನ್ನು ಮೊದಲ ಸೂಚನೆ ಹೇಳೋದಾದರೆ ಅಚ್ಚರಿಯ ಅಡೆತಡೆಗಳು. ನೀವು ಎಷ್ಟೇ ಶ್ರಮ ವಹಿಸಿದರೂ ಕೂಡ ಕೊನೆಯ ಒಂದು ಕ್ಷಣದಲ್ಲಿ ಫಲ ಸಿಗೋದಿಲ್ಲ. ಉದ್ಯೋಗಕ್ಕೆ ನೀವು ಎಲ್ಲ ಅರ್ಹರಾಗಿರ್ತೀರ, ಆದರೆ ನೀವು ಫೈನಲಿ ಆಯ್ಕೆ ಆಗೋದಿಲ್ಲ. ಇನ್ನು ಕೆಲವೊಮ್ಮೆ ಮದುವೆ ಫಿಕ್ಸ್ ಆಗಿರುತ್ತೆ, ಆದರೆ ಮದುವೆ ಕಾರಣ ಇಲ್ದಾನೆ ರದ್ದಾಗೋಗ್ಬಿಡುತ್ತೆ. ವ್ಯಾಪಾರದಲ್ಲಿ ಸಿದ್ಧವಾಗಿದ್ದ ಲಾಭದ ಒಪ್ಪಂದ ಕೈ ತಪ್ಪುತ್ತೆ. ಪ್ರಯತ್ನ ಮಾಡಿದಷ್ಟು ನೀವು ಎಷ್ಟು ಪ್ರಯತ್ನ ಮಾಡ್ತೀರೋ ಅದಕ್ಕೆ ತಕ್ಕ ಪ್ರತಿಫಲ ಸಿಗದೇ ಇರೋದು, ಇದು ನಿನ್ನ ಮೂಲವನ್ನು ನೀವು ಮರೆತಿದ್ದೀರಾ ಅಂತ ತೋರಿಸುತ್ತೆ. ಇದು ಕುಲದೇವತೆಯ ಎಚ್ಚರಿಕೆ ಸಂದೇಶ ಕೂಡ ಆಗಿರಬಹುದು. ಇನ್ನು ಎರಡನೇ ಸೂಚನೆ ಹೇಳೋದಾದರೆ, ಯಾವಾಗಲೂ ಮನೆಯಲ್ಲಿ ಆರೋಗ್ಯ ತೊಂದರೆಗಳು ಇರುತ್ತೆ. ಒಬ್ಬರಿಗೆ ಗುಣಮುಖ ಆದರೆ ಒಬ್ಬರು ಆರಾಮಾದ್ರು ಅಂತ ಅನಿಸಿದರೆ ಇನ್ನೊಬ್ಬರಿಗೆ ಕಾಯಿಲೆ ಆರಂಭವಾಗೋದು. ಇನ್ನು ಪರೀಕ್ಷೆಗಳಲ್ಲಿ ಏನೂ ಗಂಭೀರವಾಗಿ ಕಾಣಿಸ್ತಾ ಇದ್ರೂ ಕೂಡ ಮನೆಯಲ್ಲಿ ನೆಮ್ಮದಿ ಇಲ್ಲದೆ ಇರೋದು, ಸ್ಮಾಲ್ ಆಕ್ಸಿಡೆಂಟ್ ಆಗೋದು, ಹಣ ಅನಗತ್ಯವಾಗಿ ಹೊರ ಹೋಗೋದು, ಮನೆಯ ಹಿರಿಯರಿಗೆ ಮತ್ತೆ ಅನಾರೋಗ್ಯ ಕಾಡೋದು, ಇವು ದೈವಿಕ ರಕ್ಷಣೆಯ ಬಲ ಕುಗ್ಗುತ್ತಾ ಇರುವ ಸಂಕೇತಗಳು. ಇನ್ನು ಮೂರನೇದಾಗಿ ಹೇಳೋದಾದರೆ, ನಿಮ್ಮ ಶುಭ ಕಾರ್ಯಗಳಲ್ಲಿ ವಿಳಂಬ, ಮದುವೆ ವಿಚಾರಗಳು ಮುಂದುವರಿಯದೆ ನಿಲ್ಲೋದು, ಉತ್ತಮ ಸಂಬಂಧಗಳು ಬರ್ತವೆ ಆದರೆ ತೀರ್ಮಾನ ಆಗೋದಿಲ್ಲ, ವಿವಾಹದ ನಂತರನೂ ಸಂತಾನ ಭಾಗ್ಯಕ್ಕೆ ದೀರ್ಘ ನಿರೀಕ್ಷೆ, ಮಕ್ಕಳಾಗೋದಿಲ್ಲ, ದಾಂಪತ್ಯ ಜೀವನದಲ್ಲಿ ಯಾವುದೇ ಆಶಾಕಿರಣ ಇಲ್ಲ, ಯಾವಾಗಲೂ ಕಲಹ, ಮಾನಸಿಕ ಒತ್ತಡ, ಪರಸ್ಪರ ದೂರ ಆಗೋದು. ಇದು ಕೇವಲ ಗ್ರಹಗತಿ ಸಮಸ್ಯೆ ಮಾತ್ರ ಅಲ್ಲ, ಕುಲದೇವತೆಯ ಆಶೀರ್ವಾದದ ಕೊರತೆ ಕೂಡ ಪರಿಣಾಮ ಆಗಿರಬಹುದು. ಇನ್ನು ನಾಲ್ಕನೇ ಸೂಚನೆ ಬಗ್ಗೆ ಹೇಳೋದಾದರೆ, ಧಾರ್ಮಿಕ ಆಚರಣೆಗಳ ಕಡೆಗಿನ ನಿರ್ಲಕ್ಷ್ಯ. ಪೂರ್ವಜರು ನಡೆದುಕೊಂಡು ಬಂದ ಪೂಜಾ ವಿಧಾನಗಳನ್ನು ಸಂಪೂರ್ಣವಾಗಿ ನೀವು ಬಿಟ್ಬಿಡ್ತೀರಾ. ಇನ್ನು ಕುಲದೇವರ ಕ್ಷೇತ್ರಕ್ಕೆ ವರ್ಷಕ್ಕೊಮ್ಮಾದರೂ ಹೋಗಬೇಕು, ಆದರೆ ನೀವು ಹೋಗೋದಿಲ್ಲ. ಮನೆ ದೇವರ ಕೋಣೆಯಲ್ಲಿ ದೀಪನೇ ಹಚ್ಚೋದಿಲ್ಲ. ಈ ನಿರ್ಲಕ್ಷ್ಯದಿಂದ ದೈವಿಕ ಶಕ್ತಿ ಹರಿಯುವ ದಾರಿ ಮುಚ್ಚಲ್ಪಡುತ್ತೆ. ಅದರ ಪರಿಣಾಮನೇ ನಿಮ್ಮ ಮನೆಯಲ್ಲಿ ಕಲಹಗಳು, ಆರ್ಥಿಕ ಸಮಸ್ಯೆಗಳು ಮತ್ತು ಮಕ್ಕಳಲ್ಲಿ ಏಕಾಗ್ರತೆಯ ಕೊರತೆ ಇವೆಲ್ಲ ಕಾಣಿಸಿಕೊಳ್ಳುತ್ತೆ. ಇನ್ನು ಐದನೇ ಸೂಚನೆ ಬಗ್ಗೆ ಹೇಳೋದಾದರೆ, ಕುಟುಂಬದೊಳಗಿನ ಅಶಾಂತಿ, ಹಿರಿಯರ ಮಾತಿಗೆ ಗೌರವ ಕೊಡೋದಿಲ್ಲ. ಇನ್ನು ಸಹೋದರರ ನಡುವೆ ಆಸ್ತಿ ಮತ್ತು ಹಣದ ಈ ವಿಷಯದಲ್ಲಿ ಯಾವಾಗಲೂ ಜಗಳ ಆಗ್ತಾ ಇರುತ್ತೆ. ಮನೆಯಲ್ಲಿ ಸದಾ ಉದ್ವಿಗ್ನ, ಈ ಥರ ವಾತಾವರಣ. ಎಷ್ಟೇ ಹೊರಗೆ ನಕ್ಕರು ಕೂಡ ಮನಸ್ಸಲ್ಲಿ ಯಾವಾಗಲೂ ಅಸಹನೀಯ ಪ್ರೆಷರ್ ಅನ್ನೋದು ಅನುಭವಿಸ್ತಾ ಇರ್ತೀರ. ಇದು ಎಲ್ಲವೂ ಸಾಮಾನ್ಯ ಸಮಸ್ಯೆಯಲ್ಲ. ಕುಲದೇವತೆಯ ರಕ್ಷಣೆ ಇಲ್ದಿದ್ದಾಗ ಈ ನಕಾರಾತ್ಮಕ ಶಕ್ತಿಗಳು ಪ್ರಭಾವವನ್ನು ಬೀರುತ್ತೆ ಅಂತ ಸೂಚನೆ. ಆರನೇದು ಹಾಗೂ ಅತ್ಯಂತ ಸೂಕ್ಷ್ಮ ಸೂಚನೆ ಏನಂದರೆ, ನಿಮ್ಮ ಕನಸಲ್ಲಿ ಬರುವ ಸಂಕೇತ. ಕನಸಲ್ಲಿ ಕುಲದೇವರ ದೇವಸ್ಥಾನ ಹಾಳಾಗಿರುವಂತೆ ಕಾಣುತ್ತೆ, ದೀಪ ಹಾರಿ ಹೋದಂತೆ ಕಾಣಿಸುತ್ತೆ, ನಿಮ್ಮ ಪೂರ್ವಜರ ಮುಖಗಳು ದುಃಖದಿಂದ ಕಾಣಿಸುತ್ತೆ, ಅಥವಾ ಸ್ಪಷ್ಟವಿಲ್ಲದ ಒಂದು ದೈವಿಕ ಧ್ವನಿಗಳು ಕೇಳಿಸುತ್ತೆ. ಇವೆಲ್ಲ ಏನು ಹೇಳುತ್ತೆ? ನೀನು ನಮ್ಮನ್ನು ಮರೆತು ಬಿಟ್ಟಿದೀಯಾ ಅಂತ ನೆನಪಿಸುವ ಕುಲದೇವತೆಯ ಅಂತಿಮ ಸಂದೇಶ ಇದಾಗಿರುತ್ತೆ.
ಆದರೆ ನೀವು ಭಯಪಡಬೇಕಾದ ಅಗತ್ಯ ಏನಿಲ್ಲ. ಕುಲದೇವತೆ ಎಂದಿಗೂ ಶಿಕ್ಷಿಸುವ ದೇವರು ಅಲ್ಲ. ಅವರು ಕೇವಲ ನಮ್ಮನ್ನು ಸರಿಯಾದ ದಾರಿಯಲ್ಲಿ ನಡೆಯೋದಕ್ಕೆ ನಮ್ಮನ್ನು ಎಚ್ಚರ ಮಾಡ್ತಾ ಇರ್ತಾರೆ. ಸ್ವಲ್ಪ ಭಕ್ತಿಯಿಂದ, ಸ್ವಲ್ಪ ಶ್ರದ್ಧೆಯಿಂದ ಅವರ ಸೇವೆ ಆರಂಭ ಮಾಡಿದರೆ ಸಾಕು, ಅವರ ಕೃಪೆ ನಮಗೆ ಮತ್ತೆ ಹರಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದಕ್ಕೆಲ್ಲ ಪರಿಹಾರ ಏನಂದರೆ, ಮೊದಲಿಗೆ ಕುಟುಂಬ ಸಮೇತ ಫ್ಯಾಮಿಲಿ ಫುಲ್ ಸೇರಿ ಕುಲದೇವರ ಮೂಲ ಸ್ಥಾನಕ್ಕೆ ಭೇಟಿ ನೀಡಿ ಮನಸಾರೆ ಕ್ಷಮೆ ಕೇಳಿ, ತಿಂಗಳಿಗೊಮ್ಮೆ ಮನೆಯಲ್ಲಿ ಅವರಿಗೆ ಇಷ್ಟವಾದ ನೈವೇದ್ಯ ಮಾಡಿ, ದೀಪಾರಾಧನೆ ನಡೆಸಿ, ಪ್ರತಿ ಮಂಗಳವಾರ ಅಥವಾ ಶುಕ್ರವಾರ ಒಂದು ತುಪ್ಪದ ದೀಪವನ್ನು ಹಚ್ಚಿ ಕುಲದೇವತೆಯ ನಾಮಸ್ಮರಣೆ ಮಾಡಿ, ವರ್ಷಕ್ಕೆ ಒಮ್ಮೆ ಪಿತೃತರ್ಪಣ ಮಾಡಿ, ಪೂರ್ವಜರನ್ನು ನೆನೆಸಿಕೊಳ್ಳಿ. ನಿಮ್ಮ ಹಿರಿಯರು ಮಾಡಿದ ಒಂದು ಸಂಪ್ರದಾಯಗಳನ್ನು ನೀವು ಕಂಟಿನ್ಯೂ ಆಗಿ ಮಾಡ್ಕೊತ ಹೋಗಿ. ನೀವು ಯಾವಾಗಲೂ ನೆನಪಿಟ್ಕೊಂಬಿಡಿ, ಕುಲದೇವತೆ ನಿಮ್ಮನ್ನು ಯಾರಾದರೂ ಕೈ ಬಿಡ್ತಾರೆ, ಆದರೆ ಕುಲದೇವತೆ ನಿಮ್ಮನ್ನು ಯಾವತ್ತೂ ಕೈ ಬಿಡೋದಿಲ್ಲ. ನೀವು ಅವರನ್ನು ನೆನೆಸಿದ ಕ್ಷಣದಿಂದನೇ ಅವರು ಆಶೀರ್ವಾದ ಮತ್ತೆ ನಿಮ್ಮ ಜೀವನದ ಮೇಲೆ ಸುರಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಕುಲದೇವರಿಗೆ ಹೋಗಿ ಎಷ್ಟು ದಿನ ಆಯಿತು ಅಂತ ಕಮೆಂಟ್ ಮಾಡಿ. ತುಂಬ ಲೇಟ್ ಆಗಿದರೆ ದಯವಿಟ್ಟು ಹೋಗಿ ಬನ್ನಿ, ಅವರ ಆಶೀರ್ವಾದ ನಿಮಗೆ ಸಿಗುತ್ತೆ. ನಿಮ್ಮ ಕುಲದೇವರು ಯಾರು ಅಂತ ಕಮೆಂಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಎಂದು ಹೇಳ್ತಾ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇಜನೋ ಸುಖಿನೋ ಭವಂತು.